ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ದೇವಸ್ಥಾನ ದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೈಸೂರಿನ ಅರಮನೆ ಆವರಣದ ಉತ್ತರ ದ್ವಾರದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವು ಅತ್ಯಂತ ಐತಿಹಾಸಿಕ ಮತ್ತು ಶಕ್ತಿಯುತ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಮೈಸೂರು ಮಹಾರಾಜರ ಕಾಲದ ಇತಿಹಾಸವನ್ನು ಹೊಂದಿದೆ. ಕೋಟೆ ಆಂಜನೇಯ ಎಂದರೆ ಕೋಟೆಯ ಒಡೆಯ ಅಥವಾ ಕೋಟೆಯನ್ನು ಕಾಯುವ ಆಂಜನೇಯ ಎಂದರ್ಥ. ಮೈಸೂರು ಅರಮನೆಯನ್ನು ಮತ್ತು ಆಡಳಿತವನ್ನು ರಕ್ಷಿಸುವ ಕಾವಲುಗಾರನಾಗಿ ಈ ಆಂಜನೇಯನನ್ನು ಪೂಜಿಸಲಾಗುತ್ತದೆ. ಮೈಸೂರು ಒಡೆಯರ್ ರಾಜವಂಶಸ್ಥರು ಯಾವುದೇ ಶುಭ ಕಾರ್ಯಕ್ಕೆ ಅಥವಾ ಯುದ್ಧಕ್ಕೆ ಹೋಗುವ ಮುನ್ನ ಈ ಆಂಜನೇಯನ ಆಶೀರ್ವಾದ ಪಡೆಯುತ್ತಿದ್ದರು ಎಂಬ ನಂಬಿಕೆ ಇದೆ. ಇಲ್ಲಿನ ಮತ್ತೊಂದು ಅಚ್ಚರಿ ಎಂದರೆ ದೇವಸ್ಥಾನದ ಮುಂದಿರುವ ಸುಮಾರು 40 ಅಡಿ ಎತ್ತರದ ಗರುಡಗಂಬ. ಭಕ್ತರಿಗೆ ಯಾವುದೇ ರೋಗ ಅಥವಾ ಭಯವಿದ್ದಲ್ಲಿ ಇಲ್ಲಿನ ಅರ್ಚಕರು ಪವಿತ್ರ ತೀರ್ಥವನ್ನು ಚಿಮುಕಿಸಿ ಮಂತ್ರಿಸಿದ ತಾಯಿತವನ್ನು ನೀಡುತ್ತಾರೆ. ಇದು ರೋಗಗಳನ್ನು ಗುಣಪಡಿಸುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಪ್ರತಿದಿನ ಬೆಳಿಗ್ಗೆಯಿಂದಲೇ ದೇವಾಲಯದಲ್ಲಿ ಭಕ್ತರ ದಂಡು ಕಂಡುಬರುತ್ತದೆ. ಮುಖ್ಯವಾಗಿ ಶನಿವಾರ ಮತ್ತು ಮಂಗಳವಾರ ಆಂಜನೇಯನಿಗೆ ವಿಶೇಷ ಪೂಜೆ, ಅಷ್ಟೋತ್ತರ ಮತ್ತು ಸೇವೆಗಳು ನಡೆಯುತ್ತವೆ. ಬೆಣ್ಣೆ ಅಲಂಕಾರ ಮತ್ತು ತುಳಸಿ ಮಾಲೆಗಳನ್ನು ಅರ್ಪಿಸುತ್ತಾರೆ. ಇಲ್ಲಿ ಆಂಜನೇಯನ ಜೊತೆಗೆ ಶ್ರೀರಾಮ, ಸೀತಾ ಲಕ್ಷ್ಮಣರ ಗುಡಿಗಳು ಮತ್ತು ಗಣಪತಿ ನವಗ್ರಹಗಳ ಸನ್ನಿಧಿಯೂ ಇದೆ. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವು ಕೇವಲ ಮೈಸೂರಿನ ಐತಿಹಾಸಿಕ ಸಂಕೇತವಲ್ಲದೆ ಭಕ್ತರ ಅಚಲವಾದ ಶ್ರದ್ಧಾ ಕೇಂದ್ರವೂ ಆಗಿದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.